ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಶ್ರೇಯಾಂಶ್ ಪ್ರಮೋದ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೇನೆ. ಲಾಸ್ಟ್ ಬ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊತೀನಿ. ಇಷ್ಟಕ್ಕಿಂತ ಕಷ್ಟ ಆಗಿರುತ್ತೆ ಕೆಲವೊಬ್ಬರಿಗೆ. ಇಟ್ಸ್ ಫೈನ್. ಓಕೆ, ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ಅದಕ್ಕೂ ಮುಂಚೆ ಇನ್ನೂ ಯಾರ್ಯಾರು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಸೈಡಲ್ಲಿ ಬೆಲ್ ಐಕಾನ್ ಇದೆ, ಅದು ಪ್ರೆಸ್ ಮಾಡೋದ್ರಿಂದ ನಾನು ಫಸ್ಟ್ ವೀಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಇವತ್ತಿನ ಬ್ಲಾಗ್ ಏನಪ್ಪ ಅಂದರೆ, ನಾನು ಲಾಸ್ಟ್ ಬ್ಲಾಗಲ್ಲಿ ಹೇಳ್ದಂಗೆ ಶ್ರೇಯಾಂಶಿಗೆ ಇವತ್ತು ಅಂಗನವಾಡಿ ಕರ್ಕೊಂಡು ಹೋಗ್ತಾಯಿದ್ದೀನಿ. ನಂದು ದುರದೃಷ್ಟ ಏನಂತ ಗೊತ್ತಿಲ್ಲ ಗೈಸ್, ಅವನಿಗೆ ಲೂಸ್ ಮೋಷನ್ ಸ್ಟಾರ್ಟ್ ಆಗಿಬಿಟ್ಟಿದೆ. ಅಯ್ಯೋ, ಆವಾಗ 5 ಸತಿ ಹೋಗಿದ್ದಾನೆ. ಇವಾಗ ಇನ್ನು ಅಂಗನವಾಡಿ ಕರ್ಕೊಂಡೋಗಿ ಅಲ್ಲಿ ಇನ್ನೆಷ್ಟು ಸತಿ ಹೋಗ್ತಾನೋ ಗೊತ್ತಿಲ್ಲ. ನಾನೇನು ಪ್ಲ್ಯಾನ್ ಮಾಡಿದ್ದೀನಿ ಅಂದರೆ, ಅವ್ನಿಗೆ ಕಂಟಿನ್ಯೂಸ್ ಅಂಗನವಾಡಿ 3 ಡೇಸ್ ನಾನು ಅವನ ಜೊತೆ ಇರೋಣ. ಆಮೇಲೆ ಅವನು ಅಲ್ಲಿ ಸೆಟ್ ಆದಮೇಲೆ ಆಮೇಲೆ ಅವನಿಗೆ ಬಿಟ್ಟು ಬರೋಣ ಅಂತ. ಇವಾಗ ಅಂಗನವಾಡಿ ಟೀಚರ್ಗೂ ಕಾಲ್ ಮಾಡಿ ಕೇಳಿದ್ದೀನಿ ಕರ್ಕೊಂಡು ಬರಲ್ಲ ಅಂತ. ಅವ್ರು ಕರ್ಕೊಂಡು ಬನ್ನಿ ಅಂತ ಹೇಳಿದ್ದಾರೆ. ಇನ್ನೇನು ಇವನಿಗೆ ರೆಡಿ ಮಾಡಿ ಬ್ರೇಕ್ಫಾಸ್ಟ್ ಕೊಟ್ಟು ಸ್ನಾನ ಮಾಡಿಸಿ ಕರ್ಕೊಂಡು ಹೊರಡ್ತೀನಿ. ಮತ್ತು ನನ್ನ ವಾಯ್ಸ್ ಥ್ರೋಟ್ ಪೇನ್ ಆಗಿದೆ, ಸ್ವಲ್ಪ ಕಿಚ್ ಇರೋದ್ರಿಂದ ವಾಯ್ಸ್ ಸ್ವಲ್ಪ ರಫಾಗಿ ಬರುತ್ತೆ. ಸೌಂಡ್ ಹಾಕೊಂಡ ರಫ್ ಆಗಿದೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ನನ್ನ ವಾಯ್ಸ್ನ. ಓಕೆ, ಇವಾಗ ಫಸ್ಟ್ ಅವನಿಗೆ ಬ್ರೇಕ್ಫಾಸ್ಟ್ ಕೊಟ್ಬಿಡ್ತೀನಿ. ಓಕೆ, ಇವಾಗ ನಾನು ರೆಡಿ ಇದ್ದೀನಿ. ಶ್ರೇಯಾಂಶಿಗೆ ಏನು ಬ್ಯಾಗ್ ಸ್ಲೇಟ್ ತಂದಿದ್ದೀನಿ, ಅದು ಸರ್ಪ್ರೈಸಾಗಿ ಕೊಡ್ತೀನಿ ಅಂತ ಹೇಳಿದ್ನಲ್ಲ, ಅದು ಇವಾಗ ಕೊಡ್ತೀನಿ. ಅವನ ಎಕ್ಸೈಟ್ಮೆಂಟ್ ನೋಡೋಣ ಹೇಗಿರುತ್ತೆ ಅಂತ. ಬನ್ನಿ ಶ್ರೇಯಾಂಶ್, ಕಣ್ಣು ಮುಡಿ. ಟೆಂಟೆನೆ ಸನ್ನಿಕೆ ಅಂಗನವಾಡಿಗೆ ಬ್ಯಾಗ್. ಉಳ್ಳಿಲು ಓಪನ್ ಹಾಕಿ, ಉಳ್ಳಿಲು ಹೆಂಗೇನೆ ಹಿಂದೆ ಜಿಪ್ ಓಪನ್ ಹಾಕಿ. ಹೆಂಗೆ ಈ ಸೈಡ್ ಮಾ, ಈ ಸೈಡ್ ಇವಳೆ ಜಿಪ್ ಓಪನ್ ಹಾಕಿ. ಹಾಂ, ಜಿಪ್ ಇಂಡು ಓಪನ್ ಹಾಕಿ ಇವಳು ಇದು ಓಪನ್ ಹಾಕಿದೆ. ഇതിൻ്റെ ഉള്ളിൽ എന്തോ ഉണ്ട് വേറെ. ഓപ്പൺ ആക്ക്. എന്തുണ്ട് എടുക്ക്. എന്ത് ഓപ്പൺ എടുത്തോളെ. വാ, എന്നത്? ಹಾಂ, ಸ್ಲೇಟ್ ಓಪನ್ ಹಾಕಿ. ಸರಿ, ಕಟ್ಟಾಕಿ. ಹಾಂ, ಎಡ್ಕೆ ಕಾಣಿಕೆ ಎಲ್ಲರಿಗೂ ಇದಾ ಸ್ಲೇಟ್. ಗೈಸ್, ಎಷ್ಟು ಚೆನ್ನಾಗಿದೆ ನೋಡಿ, ನಂಗೆ ತುಂಬ ಇಷ್ಟ ಆಯಿತು ಸ್ಲೇಟ್. ಸನ್ನಿಗೆ ಇಷ್ಟ ಆಯಿತಾ? ಸನ್ನಿಗೆ ಮತ್ತು ಬಳಪ್ಪ ತಂದಿದ್ದೀನಿ. ಒಂದು ಓ, ಇದರಲ್ಲಿ ಏನೋ ಇದೆ ಪುಡಿ. ಗೌರ್ಮೆಂಟ್ ಥರ. ಓ, ಪುಡಿ ಹಾಕ್ಬಿಟ್ಟಿದ್ದಾರೆ. ಬನ್ನಿ, ಒಂದು ಬಳಪ್ಪ ಕೊಡ್ತೀನಿ. ಒಂದು ಬಳಪ್ಪ ಸನ್ನಿಗೆ ಅಂಗನವಾಡಿಗೆ ಹೋಗ್ಬೇಕಾದ್ರೆ ಇವಾಗ ತಗೊಂಡು ಹೋಗೋಕ್ಕೆ. ಟೆಂಟೆಡ ಇದು ಅಲ್ಲೇ ಇಟ್ಕೊಳ್ಳಿ. ಅಲ್ಲೋಗಿ ಬರೆಯೋಣ. ಬ್ಯಾಗ್ ಒಳಗೆ ಇಟ್ಕೊಳ್ಳಿ, ಜಿಪ್ ಒಳಗೆ ಇಡು. ಇವಾಗಲ್ಲ ಅಂಗನವಾಡಿಗೆ ಹೋಗಿ ಬರೆಯೋಕ್ಕೆ ಟೈಮ್ ಆಯಿತು. ಇವಾಗ ಹೋಗೋದು ಅಂಗನವಾಡಿ. ಬ್ಯಾಗ್ ಒಳಗೆ ಇಟ್ಕೊಳ್ಳಿ, ಜಿಪ್ ಒಳಗೆ. ಇಲ್ಲಿ ಇಟ್ಕೊಳ್ಳಿ, ಈ ಜಿಪ್ಪಲ್ಲಿ ಹಾಂ ಬಳಪ ಇಟ್ಟೋಳೆ. ಹಾಂ, ಜಿಪ್ ಇಡೋನು. ಅದಿಟ್ಟಿಟ್ಟು ಹಾಂ ಜಿಪ್ ಇಟ್ಟೋಳೆ. ಹಾಂ, ಜಿಪ್ ಇಡ. ಈ ಸ್ಲೇಟು ನುಂಬುಲು, ಅದು ಜಿಪ್ಪಿಡು. ಹಾಂ, ಗುಡ್. ಇವಳೆ ನುಂಬುಲು, ಇದು ಬೇಕಿ ಸ್ಲೇಟ್. ವೆರಿ ಗುಡ್. ಖುಷಿ ಆಯಿತಾ ಶ್ರೇಯಾಂಶ್? ಥ್ಯಾಂಕ್ ಯು ಹೇಳಿದ್ರ ದಿವ್ಯನಿಗೆ. ನಾನು ನಿಮಗೆ ವೆಲ್ಕಮ್ ರಾಣಿ. ಥ್ಯಾಂಕ್ ಯು ಸೋ ಮಚ್. ಓಕೆ, ಇವಾಗ ಹೊರಡೋಣವಾ? ತಡಿ, ಅದು ಅಡ್ಜಸ್ಟ್ ಮಾಡಿಕೊಡ್ತೀನಿ. ನಡೀಲಿ, ನಾನು ಅಂಗನವಾಡಿ ಹೋಗಿ ಬರ್ತೀನಿ. ಸರಿ, ಬೈ. ನಾನು ಅಂಗನವಾಡಿ ಹೋಗಿ ಬರ್ತೀನಿ. ಅಲ್ಲಿ ಹೇಳ್ತೀನಿ. ಬನ್ನಿ. ಎಲ್ಲಿಗೆ ಹೋಗ್ತಾ ಇದ್ದೀರಾ? ಸ್ಕೂಲ್. ಅಂಗನವಾಡಿಗೆ ಅಲ್ವಾ? ಅಲ್ಲಿ ಏನೇನಿದೆ ಆಟ ಆಡೋಕ್ಕೆ? ಎಲ್ಲ ಇದೆಯಾ? ಆಟ ಸಾಮಾನಿದೆ. ಹೇಳಿ, ಆಟ ಸಾಮಾನಿದೆ, ಜಾರು ಬಂಡಿ ಇದೆ, ಜೋಕಾಲಿ ಇದೆ, ಫ್ರೆಂಡ್ಸ್ ಇದ್ದಾರೆ. ಹೋಗಿ ಬರ್ತೀನಿ ಗೈಸ್. ಬ್ಯಾಗಿಂದ ಮುಟ್ಟೆ ಬೇಡ. ಹೋಯ್ತು ಬೇರು. ಹಾಂ, ಹೋಯ್ತು ಬೈದಿ.
ಹಾಂ ಸರಿಮ್ಮ ಸರಿ ಸರಿ ಬಾಯ್ ബൈക്ക് ചേച്ചി വിട്ടിട്ട് അവിടെ ഇരുന്നിട്ട് വരാച്ചാ അത് നിൽക്കാനേ പറഞ്ഞത് ഞാൻ ಗೈಸ್ ಫೈನಲಿ ಅಂಗನವಾಡಿ ರೀಚ್ ಆದ್ವಿ ಶ್ರೇಯಾಂಶ್ ಹ್ಯಾಪಿನಾ ಈಗ ಹೋಗಿ ಬಿಟ್ಟು ಗೈಸ್ ಅಲ್ಲೇ ಕೂತ್ಕೊತೀನಿ ಅವನು ನೋಡೋಣ ಕೂತ್ಕೊತಾನ ಅಂತ ಗುಡ್ಡ ಅವನು ಕೂರ್ತಾನಲ್ಲ ಮಗನೇ ಹ್ಞೂ ಅದನ್ನ ಕಲ್ಚೋಳು അവിടെ കളിക്കുന്ന സാധനം ഒക്കെ ഉണ്ട് അവിടെ കറുത്തിന് പാകാൻ ನೋಡಿ ಶ್ರೇಯಾಂಶ್ ಎಷ್ಟು ಗುಡ್ಡಿದ್ದಾನೆ ಫುಲ್ ಖುಷಿಯಿಂದ ಹೋಗ್ತಾ ಇದ್ದಾನೆ ಗೈಸ್ ಇದೇ ಥರ ಹೋದ್ರೆ ಸಾಕು ಅಲ್ಲಿ ಮಕ್ಕಳೆಲ್ಲ ಬಗ್ಗಿ ನೋಡ್ತಾ ಇದ್ದಾರೆ ಶ್ರೇಯಾಂಶಿನ ಅವಳ ಅಂಗನವಾಡಿಯಿಂದ ಉಳ್ಳಿಲೆಲ್ಲ ಕುಟ್ಟಿಗಳು ಗೈಸ್ ಇದೆ ಅಂಗನವಾಡಿ ಸಿಕ್ಕಾಪಟ್ಟೆ ದೂರ ಇದೆ ಗೈಸ್ ಇವ್ನು ಎತ್ಕೊಂಡು ಬರೋಷ್ಟ ಸುಸ್ತೇ ಆಗಿಬಿಡ್ತು ನನಗಂತೂ ನೋಡೋಣ ಇವಾಗ ಇರ್ತಾನ ಅಂತ ಎಲ್ಲ ಸಣ್ಣ ಸಣ್ಣ ಪುಟಾಣಿ ಎಲ್ಲ ಇದ್ದಾವೆ ಹಾಂ ಓ ಇಲ್ಲಿ ನೋಡಿ ಇಲ್ಲಿ ಪುಟಾಣಿ ಮಕ್ಕಳು ಎಷ್ಟು ಸಣ್ಣ ಸಣ್ಣವು ಇದ್ದಾವೆ ಇವನು ಹೋಗಿಲ್ಲ ಅಂದರೆ ನಂಗೆ ಬೇಜಾರಾಗ್ದಲ್ಲೇ ಇರುತ್ತೆ ಗೈಸ್ ನೋಡಿ ಹೋಗಿ ಚರ್ಪೂರನು ಆ ಸೈಡ್ ಈ ಸೈಡ್ ಚರ್ಪು ಆಡ ಅವಡೆ ಸನ್ನಿ ಇವಡೆ ಇವಡೆ ಪೂರಿ ನಡ್ಕೆ ಎಕ್ಸ್ಕ್ಯೂಸ್ ಮೀ ಮ್ಯಾಮ್ ಪರಿ ನಡ್ಕೆ ನಡ್ಕೆ ಗೈಸ್ ನನ್ನ ಅವಸ್ಥೆ ನೋಡಿ ಅಂಗನವಾಡಿಲೇ ಕದ್ದು ಕೂರೋ ಅವಸ್ಥೆ ಇನ್ನು ಅಳ್ತಾನ ಇಲ್ವಾ ಅಂತಲೂ ಗೊತ್ತಿಲ್ಲ ನೋಡೋಣ ಅಂತೇಳ್ಬಿಟ್ಟು ಇಲ್ಲೇ ಇವತ್ತು ಇಡೀ ಇರೋಣ ಅಂತ ಅಂದ್ಕೊಂಡಿದ್ದೀನಿ ಈಗ ಆಟ ಆಡೋಕ್ಕೆ ಬಿಟ್ಟಿದ್ದಾರೆ ಜಾರ್ಬಂಡಿಯಲ್ಲಿ ಎಲ್ಲ ಆಟ ಆಡ್ತಿದ್ದಾನೆ ನಾನು ಇರೋದು ಅವನಿಗೆ ಗೊತ್ತೇ ಇಲ್ಲ ಸುಮ್ಮನೆ ಅಲ್ಲಿ ಇಲ್ಲಿ ಹುಡುಕ್ತಾ ಇದ್ದಾನೆ ನನ್ನ ಹುಡುಕ್ಲಿ ಅವನಕ್ಕಿಂತ ಸಣ್ಣ ಸಣ್ಣ ಮಕ್ಕಳೆಲ್ಲ ಇದ್ದಾರಾ ನನಗೇನೆ ಹೊಟ್ಟೆ ಉರಿತಿದೆ ಅಷ್ಟು ಸಣ್ಣ ಮಕ್ಕಳು ಇರ್ಬೇಕಾದ್ರೆ ಇವನು ಇಷ್ಟು ದೊಡ್ಡವನಿದ್ದಾನೆ ಎದ್ದಿಲ್ಲ ಅಂದರೆ ಹಾಗಾಗಿ ಇಲ್ಲಿ ಕದ್ದು ಕೂತಿದ್ದೀನಿ ಬ್ಯಾಕ್ ಸೈಡ್ ಅಂಗನವಾಡಿ ಬ್ಯಾಕ್ ಸೈಡ್ ಮಕ್ಕಳೆಲ್ಲ ಅಲ್ಲಿ ಆಟ ಆಡ್ತಿದ್ದಾರೆ ನೋಡಿ ಗೈಸ್ ಶ್ರೇಯಾಂಶಲ್ಲಿ ಇವಾಗ ಜೋಕಾಲಿಯಲ್ಲಿ ಕೂರಿಸಿದ್ದಾರೆ
ಅವನು ಒಂದೆರಡು ದಿನ ಅಡ್ಜಸ್ಟ್ ಆದರೆ ಸಾಕು, ಅವನೇ ಬಂದುಬಿಡ್ತಾನೆ. 2 ದಿನ ಅಡ್ಜಸ್ಟ್ ಮಾಡೋದೇ ಒಂದು ದೊಡ್ಡ ಕಷ್ಟ. ಎಲ್ಲೋದ ಇವನು ಕಾಣ್ತಾನೇ ಇಲ್ಲ. ಗೈಸ್ ಇವಾಗ ಟೈಮ್ ಬಂದು 12:30. ಅವನಿಗೆ 10:30ಗೆ ಅಂಗನವಾಡಿಗೆ ಬಿಟ್ಟು ಇವಾಗ 12:30ಗೆ ನಾನು ಬರ್ತಾಯಿದ್ದೀನಿ. ಆ್ಯಕ್ಚುಲಿ ನಾನು ಅಂದ್ಕೊಂಡೆ ಅವ್ನು ನಿಲ್ಲಲ್ಲ ಅಂತ, ಬಟ್ ಏನೋ ಗಾಡ್ ಗ್ರೇಸಿಂದ ಅಲ್ಲೇ ನಿಂತ್ಕೊಂಡು ತುಂಬ ಚೆನ್ನಾಗಿ ಆಟ ಆಡ್ತಿದ್ದ, ಖುಷಿಯಾಗಿದ್ದಾನೆ. ಅಂಗನವಾಡಿ ಟೀಚರು ಅಷ್ಟೇ ಹೇಳಿದ್ರು, ನೀವು ಹೋಗಿ ಅವ್ನು ಆಟ ಆಡ್ಕೊತಾನೆ, ಇದ್ದಷ್ಟು ಅವ್ನಿಗೆ ನೆನಪು ಜಾಸ್ತಿ ಆಗುತ್ತೆ ಅಂತ. ಹಾಗಾಗಿ ಮೆಲ್ಲ ಹಿಂದ್ಗಡೆಯಿಂದ ಓಡ್ಕೊಂಡು ಬಂದೆ. ಅವನಿಗೆ ಇವಾಗ ಫ್ರಾಗ್ ಜಂಪ್, ರನ್ನಿಂಗ್ ರೇಸ್ ಏನೇನೋ ಆಟ ಆಡಿಸ್ತಾ ಇದ್ರಪ್ಪ. ಇವನು ಫ್ರಾಗ್ ಜಂಪಿಗೂ ಓಡೋಗ್ತಿದ್ದಾನೆ, ರನ್ನಿಂಗ್ ರೇಸ್ಗೂ ಓಡೋಗಿ ಬರ್ತಾಯಿದ್ದ. ಖುಷಿಯಾಯಿತು. ಅಲ್ಲೇ ಮೋನಮ್ಮನ ಅಂಗಡಿ ಇದೆ ನಮ್ಮದು, ಜಯಮ್ಮ ಇದ್ದಾರಲ್ಲ ಅವ್ರ ಹಸ್ಬೆಂಡಿಂದು ಅಂಗಡಿ ಹತ್ರನೇ ನಿಂತ್ಕೊಂಡು ನೋಡಿದೆ ಏನೇನು ಮಾಡ್ತಾನೆ ಅಂತ. ಖುಷಿಯಾಗಿದ್ದಾನೆ. ಹಾಗಾಗಿ ಈಗ ಮನೆಗೆ ಹೋಗ್ತಾಯಿದ್ದೀನಿ. ಇನ್ನು ಮನೆಗೆ ಹೋಗಿ ಕೆಲಸ ಎಲ್ಲ ಬಾಕಿ ಇದೆ ಗೈಸ್. ಕಿಚನ್ ಎಲ್ಲ ಹಂಗಂಗೆ ಬಿಟ್ಟು ಬಂದಿದ್ದೀನಿ, ಎಲ್ಲ ಕ್ಲೀನ್ ಮಾಡಬೇಕು. ನೋಡೋಣ. ಅವ್ರು ಹೇಳಿದ್ದಾರೆ ಸ್ವಲ್ಪ ಇವತ್ತು ಬೇಗ ಬನ್ನಿ, ಫಸ್ಟ್ ಡೇ ಅಲ್ವಾ ಅಂತ. 1:30 1:15 ಅಷ್ಟರಲ್ಲಿ ಹೋಗ್ತೀನಿ. ಈಗ ಆಲ್ರೆಡಿ ಇನ್ನೂ ಎಷ್ಟು ಅರ್ಧ ಗಂಟೆ ಅಷ್ಟೇ ಇರೋದು. ಮನೆಗೆ ಹೋಗಿ ಸ್ವಲ್ಪ ಹೊತ್ತು ಕೂತ್ಕೊಂಡು ಕ್ಲೀನ್ ಎಲ್ಲ ಮಾಡಿದ ತಕ್ಷಣ ಟೈಮ್ ಆಗುತ್ತೆ, ಮತ್ತೆ ಹೋಗಿ ಕರ್ಕೊಂಡು ಬಂದುಬಿಡ್ತೀನಿ. ಖುಷಿ ಇದ್ದಾನೆ. ಹಿಂಗೆ ಡೈಲಿ ಕ್ಲಾಸ್ ಅಟೆಂಡ್ ಆದರೆ ಖುಷಿನೇ. ಇವಾಗ ಅಚ್ಚನ ಅಂಗಡಿಗೆ ಹೋಗಿದ್ದೆ, ಸ್ವಲ್ಪ ಕ್ರೀಮ್ ಬನ್ನು ಮತ್ತು ರಸಮ್ ಪೌಡರ್, ಸ್ವಲ್ಪ ತಿನ್ನೋಕ್ಕೆಲ್ಲ ಸ್ನ್ಯಾಕ್ಸ್ ತಗೊಂಡು ಹೋಗ್ತಾಯಿದ್ದೀನಿ. ಈವ್ನಿಂಗಿಗೆ ಸ್ನ್ಯಾಕ್ಸ್. ಖುಷಿ ಆಗ್ತಿದೆ ಗೈಸ್. ಅಂಗನವಾಡಿಯಲ್ಲಿ ಅವ್ನು ಕೂತಿದ್ದು ನಿಜವಾಗ್ಲೂ ತುಂಬ ಖುಷಿ ಆಗ್ತಿದೆ. ಇದೇ ಥರ ಕಂಟಿನ್ಯೂಸ್ ಅವ್ನು ಕೂತ್ಕೊಂಡ್ರೆ ಆಮೇಲೆ ಸ್ಕೂಲಿಗೆ ಕಳಿಸ್ಬೇಕಾದ್ರೆ ನನಗೆ ಟೆನ್ಷನ್ ಇರೋಲ್ಲ. ಇವಾಗ ಇಲ್ಲೇ ಬಿಟ್ಟು ನನಗೆ ಅಳು ಬರೋಂಗೆ ಆಗ್ತುಂಟು. ಯೋಚನೆ ಮಾಡ್ತಿದ್ದಾನ, ಅಳ್ತಿದ್ದಾನ ಅಂತೆಲ್ಲ. ಬಟ್ ಏನೂ ಮಾಡೋಕ್ಕಾಗಲ್ಲ, ಯಾವಾಗಾದರೂ ಅವನಿಗೆ ಸ್ಕೂಲಿಗೆ ಕಳಿಸ್ಲೇಬೇಕಲ್ವ. ಹಾಗಾಗಿ ಸ್ವಲ್ಪ ಅಭ್ಯಾಸ ಆಗಲಿ ಅಂತ ಹೇಳ್ಬಿಟ್ಟು ಅಂಗನವಾಡಿಗೆ ಬಿಟ್ಟಿದ್ದು. ಅಂಗನವಾಡಿ ನಿಜವಾಗ್ಲೂ ಎಷ್ಟು ದೂರ ಇದೆ ಅಂದರೆ ಸುಸ್ತಾಗಿ ಹೋಗ್ಬಿಡ್ತು. ಇಲ್ಲಿಂದ ಅಲ್ಲಿಗೆ ಹೋಗಿ ಅಲ್ಲಿಂದ ಇಲ್ಲಿಗೆ ಬರೋಷ್ಟರಲ್ಲಿ. ನೋಡೋಣ. ನಾವು ಫಾರ್ ಬೆಸ್ಟ್ ಫಿಂಗರ್ ಕ್ರಾಸ್ ಇಟ್ಕೊಂಡಿದ್ದೀನಿ. ಅಳ್ಬಾರ್ದು, ಅವ್ನು ಇನ್ನೂ ಡೈಲಿ ಹೋಗ್ತೀನಿ ಅಂತ ಹೇಳಲಿ ಅಂತ. ಯಾಕಂದರೆ ಏನಾದರೂ ಕಲಿತಾರೆ, ಇಲ್ಲ ಮಿಂಗಲ್ ಆಗ್ತಾನೆ. ನಾನು ಆವಾಗಲೇ ಹೇಳ್ದಂಗೆ ಮಕ್ಳ ಜೊತೆ ಮಿಂಗಲ್ ಆದರೆ ಎಲ್ಲೋದ್ರೂ ಅವ್ರು ಸರ್ವೈವ್ ಆಗ್ಬೋದು. ನೋಡೋಣ. ಇವಾಗ ಬಂದು ಏನೋ ಒಂದು ಒಪಿನಿಯನ್ ಏನಿದೆ ಅಂತ ಗೊತ್ತಿಲ್ಲ. ಬ್ಯಾಗೆಲ್ಲ ಕೊಟ್ಟ ತಕ್ಷಣ ಖುಷಿಯಾಗಿ ಹೋದ, ಅದೊಂದು ಖುಷಿ ಆಯಿತು. ನಾಳೆ ಏನು ಮಾಡ್ತಾನೋ ನೋಡಬೇಕು. ನಮ್ಮಮ್ಮ ನನ್ನ ತಂಗಿ ಎಲ್ಲರೂ ಕಾಯ್ತಾ ಇದ್ದಾರೆ, ಹೆಂಗಿತ್ತು ಅನ್ನೋ ಎಕ್ಸೈಟ್ಮೆಂಟ್ ಹಂಗೆ ಹಿಂಗೆ ಅಂತ ಎಲ್ಲ ಕಾಲ್ ಮಾಡಿ. ಅದಕ್ಕೆ ಹೇಳಿದ್ದೀನಿ, ವಿಡಿಯೋ ಮಾಡಿದ್ದೀನಿ, ಹಾಕ್ತೀನಿ ನೋಡ್ಕೊಳ್ಳಿ ಅಂತ. ಗೈಸ್ ಇವಾಗ ಮನೆ ಕೆಲಸ ಎಲ್ಲ ಮುಗೀತು. ಇವಾಗ ಶ್ರೇಯಾಂಶಿಗೆ ಹೋಗಿ ಕರ್ಕೊಂಡು ಬರೋಣ. ನಂಗೆ ಗೊತ್ತಿಲ್ಲ ಅವನು ಅಲ್ಲಿ ಅಳ್ತಾ ಇದ್ದಾನ ಇಲ್ಲ ಹ್ಯಾಪಿಯಲ್ಲಿ ಇದ್ದಾನ ಅಂತ. ನೋಡೋಣ. ನಿಮಗೆ ಆದಷ್ಟು ಕ್ಯಾಮ್ರಾ ಆನ್ ಮಾಡಿ ಅಲ್ಲಿ ಏನೇನು ಮಾಡ್ತಾಯಿದ್ದಾನೆ ಅಂತ ಹೇಳ್ಬಿಟ್ಟು ತೋರ್ಸೋಕ್ಕೆ ಟ್ರೈ ಮಾಡ್ತೀನಿ. ಆಗಿಲ್ಲ ಅಂದರೆ ಬೇಜಾರು ಮಾಡ್ಕೊಳಕ್ಕೆ ಹೋಗಬೇಡಿ. ಯಾಕಂದರೆ ಸ್ವಲ್ಪ ಕ್ಯಾಮ್ರಾ ಎಲ್ಲ ತೊಗೊಂಡು ಹೋಗೋಕೆ ಅಲ್ಲಿ ಮ್ಯಾಮಿನ ಪರ್ಮಿಷನ್ ಕೇಳಬೇಕು. ಅವ್ರ ಪರ್ಮಿಷನ್ ಕೊಟ್ಟರೆ ಮಾತ್ರ ನಾನು ಕ್ಯಾಪ್ಚರ್ ಮಾಡೋಕ್ಕಾಗುತ್ತೆ. ಅವ್ರ ಪರ್ಮಿಷನ್ ಕೇಳಿ ಮತ್ತೆ ಕ್ಯಾಪ್ಚರ್ ಮಾಡಬೇಕು. ಇಲ್ಲಿ ಹೊರಗಡೆಯಿಂದ ಕ್ಯಾಪ್ಚರ್ ಮಾಡ್ಕೊತ ಹೋಗ್ತೀನಿ. ಒಳಗೆ ಹೋಗಾದ್ಮೇಲೆ ನೋಡುವ. ಅವ್ರಿಗೆ ಹೇಳಿದ್ದೀನಿ ಮ್ಯಾಮ್, ನಾನು ಕ್ಯಾಮ್ರಾ ಎಲ್ಲ ಇಟ್ಕೊಂಡು ಸ್ವಲ್ಪ ವೀಡಿಯೋಸ್ ತೊಗೊತೀನಿ ಅಂತ. ತೆಗೋ ಅಂತ ಹೇಳಿದ್ದಾರೆ. ಆದ್ರೂ ನೋಡುವ, ಆದರೆ ನಾನು ಕ್ಯಾಪ್ಚರ್ ಮಾಡಿ ಹೋಗಿ ತೋರಿಸ್ತೀನಿ. ಓಕೆನಾ? ಈಗ ಹೊರಡೋಣ. ಈ ಅಂಗನವಾಡಿ ತಲುಪಕ್ಕಾದೆ. ನೋಡೋಣ ಶ್ರೇಯಾಂಶ್ ಏನು ಮಾಡ್ತಾಯಿದ್ದಾನೆ ಅಂತ. ನಂಗೆ ಅನ್ಸುತ್ತೆ ಮಲ್ಗಿಬಿಟ್ಟಿದ್ದಾನ ಅಂತ. ಗೈಸ್ ಒಳಗೆ ಹೋಗ್ತಾ ಇದ್ದೀನಿ. ನೋಡೋಣ ಶ್ರೇಯಾಂಶ್ ಮಲ್ಗಿಬಿಟ್ಟಿದ್ದಾನ ಅಂತೆಲ್ಲ ಕಾಣ್ತಾನೆ ಇಲ್ಲ. ಓ ಮಲ್ಗಿಬಿಟ್ನಾ? ಓ ನಾನು ನೋಡಿಲ್ಲ. ಊಟ ಮಾಡಿದ್ನಮ್ಮ? ಮಾಡಿದ್ನಾ? ಬಾಯ್ ಬರ್ನ ನೀವು ಮ್ಯಾಮಿಗೆ. ಹೌದಾ? ಬಾಯ್ ಹಾಕಿ ಆಂಟಿಗೂ ಮ್ಯಾಮಿಗೂ ಬಾಯ್ ಹಾಕಿಟ್ಬೇಡಿ. ಬಾಯ್ ಬೇರಿ. ಹೋಗಿ ಬರ್ತೀವಿ ಮ್ಯಾಮ್. ಅದನ್ನ ಇಲ್ಲ ಅಲ್ಲ. ಹಾಂ ಹೌದಾ? ಹಾಂ ಹೆಸರು ಹೇಳೋದು ಮ್ಯಾಮ್ ಒಂದು. ನಾಳೆ ಕರ್ಕೊಂಡು ಬರ್ತೀನಿ ಮ್ಯಾಮ್. ಮತ್ತೆ ಹೋಗಿ ಬರ್ತೀನಿ ಮ್ಯಾಮ್. ಹಾಯ್, ಹೆಂಗನೇ ಇಂಡಾಯಿ? ಸೂಪರ್ ಇಂಡಾಯಾ? ലാക്കി നാളെ പോണിണ്ട ಅಂಗನವಾಡಿಗೆ ಕಳ್ಸ നിങ്ങൾ ಎಂತೆಂದು ಕಳ್ಸುಮ್ಮ?
யாரு வந்திருக்கு എത്ര ഫ്രണ്ട്സായി നിങ്ങൾക്ക്? 3 ഫ്രണ്ട്സ്. 3. പേരെന്ത് അവരുടെ പേര് അറിയില്ലേ? ಅಚ್ಚಮ್ಮಗೆ ಹೇಳ್ಬೇಕು ನಾವು ಅಂಗನವಾಡಿಗೆ ಹೋದ್ವಿ ಅಂತ. ಎಲ್ಲರೂ ಕೇಳಿದ್ರು ಶ್ರೇಯಾಂಶ್ ಅಂಗನವಾಡಿಗೆ ಹೋದ್ನಾ, ಗುಡ್ಡಾಗಿದ್ದಾನಾ, ಓದ್ತಾ ಇದ್ದಾನಾ ಅಂತ. ಹೇಳಿ ಎಲ್ಲರಿಗೂ ನಾನು ಅಂಗನವಾಡಿ ಹೋಗಿ ಬಂದೆ, ಚೆನ್ನಾಗಿತ್ತು ಅಂತ. ಇಲ್ಲಿ ನೋಡಿ, ಕ್ಯಾಮ್ರಾ ನೋಡಿ. ಅಯ್ಯೋ ನೀವು ಹತ್ರ, ನೀವು ಹತ್ರ ಕರ್ನ್ಯಾ ಕರ್ನ್ಯಾ ಎವಡೆ ಬರ್ದೆ ಸುಳ್ಳು ಸುಳ್ಳು ಹೇಳೋದು. ಅಂಗನವಾಡಿ ಟೀಚರ್ ಹೇಳಿದ್ರು ಹತ್ತಿಲ್ವಂತೆ, ಹತ್ತಿಲ್ಲ ಅಂದರು. ವೆಯ್ಲಿಂದ ಏನೆಲ್ಲ ಬರೆದ್ರಿ ನೀವು ಸ್ಲೇಟಲ್ಲಿ? ಏನು ಬರೆದ್ರಿ? ABCD ಬರ್ರಾ? ಟೀಚರ್ ನಿಮಗೆ ಎಂತ ಮ್ಯಾಮ್ ಏನು ಹೇಳ್ಕೊಟ್ರು? ರೈಮ್ಸ್ ಹೇಳ್ಕೊಟ್ರಾ? ಬನ್ನಿ, അറിയില്ല കന്നഡത്തിൽ വേണ്ടി, കന്നഡത്തിൽ ചോദിക്കാം എൻ്റെ അടുത്ത്, ಕನ್ನಡದಲ್ಲಿ ചോദിക്കാം. ಹಸಿವಾಗ್ತಿದ್ಯಾ? ಬನ್ನಿ ಮನೆಗೆ ಹೋಗಿ ಕೊಡ್ತೀನಿ ಊಟ. ನೀವಲ್ಲಿ ಊಟ ಮಾಡಿಲ್ವಾ? ಏನು ಸಾರಲ್ಲಿ? ತರಕಾರಿ ಸಾರಾ? ಚೆನ್ನಾಗಿತ್ತ? ನನಗೆಲ್ಲಿ? ಇವಾಗ ಬೇಕಲ್ಲ, ದಿವ್ಯಂಗೆ ಹೊಟ್ಟೆ ಹಸಿತಿದೆ, ಎಂತ ಮಾಡೋದೀಗ? ನಾಳೆ ಕೊಡ್ತೀರಾ? ಎಷ್ಟು ಕೊಡ್ತೀರಾ? ಸರಿ. ಅಲ್ಲಿ ಟೀಚರ್ ಕೊಡೋದು ಬೇಡ ಅಂದರೆ ಏನು ಮಾಡೋದು? ದಿವ್ಯಂಗೆ ಬೇಡ ಅಂತಾರೆ, ಅವಾಗ ಏನು ಮಾಡ್ತೀರಾ? ನನಗೆ ಕೊಡೋದಿಲ್ವಾ? ಟೀಚರ್ಗೆ ಹೊಡಿತೀರಾ? ಸರಿ ಮಗನೇ, ನನಗೆ ಬೇಡ. ಮಗು ಪಾಪು ತಿನ್ನಿ ಆಯಿತಾ? ಶ್ಯಾನ್ಸ್ ತಿಂದು ದೊಡ್ಡವನಾಗಿ ದಿವ್ಯಂಗೆ ಎತ್ಕೊಂಡು ಹೋಗ್ಬೇಕು ಅಂಗನವಾಡಿಗೆ. ಎಷ್ಟು ದೊಡ್ಡವನಾಗ್ತೀರಾ? ಎಷ್ಟು ದೊಡ್ಡವನಾಗ್ತೀರಾ? ಅಷ್ಟು ದೊಡ್ಡವನಾಗ್ತೀರಾ? ಓಡಬಾರ್ದು ಮಗನೇ, ಗಾಡಿ ಬರುತ್ತೆ, ಸೈಡಲ್ಲಿ ನಡಿಬೇಕು. ಸೈಡ್ ನೋಡೋದು ಕಿತಾಪತಿ ಮಾಡಬಾರ್ದು. ಗುಡ್ಡಲ್ಲ ನೀವು, ಗುಡ್ಡ ಬೇಡ, ಗುಡ್ಡ. ಬನ್ನಿ ಈ ಸೈಡಿಗೆ ಬನ್ನಿ, ಹೋಗೋಣ. ಹಾಂ ಹೋಗಿ. ಅದ ಅಚ್ಚ ಹುಳಿ ನಡ್ಬೇಕು. ಹೋಗ್ಬರಿ. ಮೆಲ್ಲ ಮೆಲ್ಲ. മതി, ക്ലോസ് ആക്കി. എനിക്ക് വേണ്ട അച്ഛ. വേണ്ട അയ്യ വേണ്ട സനി, മതി. അതാ അച്ഛ അതാ അതില ഉണ്ട്. ಗೈಸ್ ಇವಾಗ ಮನೆಗೆ ಹೋಗ್ತಾ ಇದ್ದೀವಿ. ಹಾಗೆ ಅಚ್ಚನ ಅಂಗಡಿಗೆ ಹೋಗಿದ್ದೆ. ಇವನು ಓಡೋದಾಗ ಅಚ್ಚ ಜ್ಯೂಸ್ ಕೊಟ್ಟು ಕಳಿಸಿದ್ದಾರೆ. ಅವನೊಂದು ಕುಡಿತಾ ಇದ್ದಾನೆ, ಇನ್ನೊಂದು ಇಲ್ಲಿದೆ. ಈಗ ಹೋಗ್ಬೇಕು. ಅವನಿಗಂತೂ ಅಂಗನವಾಡಿ ಇಷ್ಟ ಆಗಿದೆ, ನಾಳೆನೂ ಹೋಗ್ತೀನಿ ಅಂತ ಇದ್ದಾನೆ. ಆದರೆ ಅವನಿಗೆ ಆಟೋ ಬೇಕಂತೆ ನೋಡಿ. ಅವನಿಗೆ ಆಟೋ ಬೇಕಂತೆ, ಅಲ್ಲಿ ತನಕ ಡ್ರಾಪ್ ಮಾಡೋಕ್ಕೆ, ಕರ್ಕೊಂಡು ಬರೋಕ್ಕೆಲ್ಲ ಆಟೋನ ಬುಕ್ ಮಾಡು, ಏನೇನೋ ಹೇಳ್ತಾ ಇದ್ದಾನಪ್ಪ. ಅಲ್ಲ ಶ್ರೇಯಾಂಶಿಗೆ ಆಟೋ ಬೇಕಾ ಅಂಗನವಾಡಿಗೆ ಹೋಗೋಕ್ಕೆ? ಈಗ ಮನೇಲಿ ಹೇಳ್ತೀನಲ್ಲ, ಮನೆಗೆ ಹೋಗ್ತಾ ಇದ್ದೀನಿ ಅನ್ನೋದು. ಮೆಲ್ಲ ಮಗನೇ, ಬೀಳ್ತೀಯ. ಅವನಿಗಿಂತ ದೊಡ್ಡದಿದೆ ಗೈಸ್ ಬ್ಯಾಗು. ಅಲ್ಲಿ ನೋಡ್ಬೇಕಾದ್ರೆ ನಂಗೆ ಸಣ್ಣದು ಅನಿಸ್ತು. ಇಲ್ಲಿ ಇವ್ನಿಗೆ ಹಾಕಿದ್ರೆ ಅವನ್ನೇ ಅದರೊಳಗೆ ಹಾಕ್ಬೋದು, ಬ್ಯಾಗ್ ಒಳಗೆ. ಫುಲ್ ಖುಷಿಯಲ್ಲಿ ಹೋಗ್ತಾ ಇರೋದು ಇವಾಗ. ಹೋಗಿ ಬಂದಾಯಿತು. ಬ್ಯಾಗೆಲ್ಲ ನೀಟಾಗಿ ಎಲ್ಲ ಎತ್ತಿಡೋದು? ಶ್ಯಾನ್ಸ್ ಬ್ಯಾಗ್ನ ಎಲ್ಲ ಎತ್ತಿಡ್ತೀರಾ? ಇಡೀ ನೋಡೋಣ, ಹೋಗ್ಬಿಟ್ಟು ಇಟ್ಬಿಟ್ಟು ಬನ್ನಿ. ಇನ್ನು ನಾಳೆ ಹೋದ್ರೆ ಸಾಕಾಯ್ತಾ ಗೈಸ್? ನಾನು ಪ್ರಮೋದ್ ಅವರೆಲ್ಲ ಬ್ಯಾಗ್ ಇಲ್ಲೇ ಇಡ್ತೀವ, ಅದಕ್ಕೆ ಅವನು ಇಲ್ಲೇ ಇಡ್ತಾ ಇದ್ದಾನೆ. ಅಲ್ಲಿನಾ ಶ್ರೇಯಾಂಶ್ ಬ್ಯಾಗ್ ಇಡೋದು ಪ್ಲೇಸ್? ಬನ್ನಿ
ಹೊಟ್ಟೆ ಹಸಿತಿದೆ ಅಂದ್ರಲ್ಲ, ಊಟ ಕೊಡ್ತೀನಿ. ಮತ್ತೆ ಸಾಕು, ಬನ್ನಿ ಬನ್ನಿ, ಬೇಗ ಬನ್ನಿ. ಅದನ್ನು ಅವಳು ವೆಚ್ಚ. ಹಾಂ, ಊಟ ಕೊಡ್ಲಾ? ಅನ್ನ ಸಾರು ಕೊಡ್ಲಾ? ನಾನು ತಿಂದೆ. ತಿಂದ್ರಾ? ಓಕೆ. ನಾನು ತಿನ್ನಬೇಕು. ಏನು ತಿನ್ನಬೇಕು? ಹೊಟ್ಟೆ ಸಿಗ್ತಿದೆ. ಹೊಟ್ಟೆ ಹಸಿತಿದೆಯಾ? ಏನು ಪೇಪರ್ ಪಿಗ್ ಹಾಕಬೇಕಾ? ಇವಾಗ ಗೈಸ್, ಶ್ರೇಯಾಂಶ್ ಅಂಗನವಾಡಿಗೆ ಹೋಗಿ ಬಂದವನೇ 2 ದೋಸೆ ತಿನ್ಕೊಂಡು ಹಾಗೆ ರೆಸ್ಟ್ ಮಾಡಿಬಿಟ್ಟ. ನನಗೆ ಗಂಟು ಸ್ವಲ್ಪ ಕಿಚ್ಕಿಚ್ಚಿದೆಯಲ್ಲ, ಹಾಗಾಗಿ ಅಮ್ಮ ಕಷಾಯ ಮಾಡಿಕೊಟ್ರು, ಅದನ್ನ ಕುಡಿತಾ ಇದ್ದೀನಿ. ಮತ್ತು ಇವತ್ತಿನ ಸ್ಪೆಷಲಿಗೆ ನಾನು ಎಗ್ ಬಿರಿಯಾನಿ ಮಾಡ್ತಾಯಿದ್ದೀನಿ. ಎಗ್ ಬಿರಿಯಾನಿ ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು ನಾನು ನಿಮಗೆ ಶಾರ್ಟ್ಸ್ ಮಾಡಿ ಹಾಕ್ತೀನಿ. ಬಟ್ ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಹಾಕ್ತೀವಿ ಅದನ್ನ ನಾನಿವಾಗ ಈ ವ್ಲಾಗಲ್ಲೇ ಎಕ್ಸ್ಪ್ಲೇನ್ ಮಾಡ್ತೀನಿ. ಯಾಕಂದರೆ ಶಾರ್ಟ್ಸಲ್ಲಿ ಹಾಕಿದಾಗ ಅದು ಸ್ವಲ್ಪ ಸ್ಪೀಡ್ ಇರುತ್ತೆ, ಒಂದೊಂದು ಐಟಮ್ ನಿಮಗೆ ಏನು ಹಾಕಿದ್ದೀನಿ ಅಂತ ಗೊತ್ತಾಗೋದಿಲ್ಲ. ಹಾಗಾಗಿ ಇವಾಗಲೇ ಐಟಮ್ಸ್ ಇಂಗ್ರೀಡಿಯೆಂಟ್ಸ್ ಏನೇನಿದೆ, ಅದಕ್ಕೆ ಏನೇನು ಹಾಕಬೇಕು ಅಂತೇಳ್ಬಿಟ್ಟು ಇವಾಗ ಹೇಳ್ತಾ ಹೋಗ್ತೀನಿ. ನೀವು ನೋಟ್ ಮಾಡ್ಕೊಳ್ಳಿ. ಹಾಗೆ ಎಗ್ ಬಿರಿಯಾನಿ ನೀವು ನಿಮ್ಮ ಮನೇಲಿ ಟ್ರೈ ಮಾಡಿಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ಇವಾಗ ಸ್ಟಾರ್ಟ್ ಮಾಡೋಣ. ಇಂಗ್ರೀಡಿಯೆಂಟ್ಸ್ನ ಇದರಲ್ಲಿ ಹೇಳ್ತೀನಿ, ಮಾಡೋದು ಹೇಗೆ ಅಂತ ಶಾರ್ಟ್ಸಲ್ಲಿರುತ್ತೆ, ಅದರಲ್ಲಿ ಹೋಗಿ ನೋಡ್ಕೊಬೋದು. ಓಕೆ. ಇಲ್ಲಿ ನಾವು ಮನೇಲಿ 6 ಜನ ಇರೋದ್ರಿಂದ 6 ಮೊಟ್ಟೆ ತೆಗೆದು ಇಟ್ಕೊಂಡಿದ್ದೀನಿ, ಬೇಯಿಸಿಟ್ಕೊಂಡಿದ್ದೀನಿ. 5 ದೊಡ್ಡ ದೊಡ್ಡ ಟೊಮ್ಯಾಟೊ ತೊಗೊಂಡಿದ್ದೀನಿ. ಹಾಗೆ 7ರಿಂದ 8 ಈರುಳ್ಳಿ, ಸಣ್ಣದಿತ್ತು ಹಾಗಾಗಿ 7ರಿಂದ 8 ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೀನಿ. ಜಿಂಜರ್ ಗಾರ್ಲಿಕ್ ಪೇಸ್ಟ್, ಮೆಣಸು, ಸೋಂಪು, ಚಕ್ಕೆ, ಲವಂಗ, ಹಾಗೆ ಇದೊಂದೇನೋ ಮೊಗ್ಗೇನೋ, ನೀವು ಬೇಕಂದರೆ ಅನಾನಸ್ ಹೂವೆಲ್ಲ ಹಾಕ್ಕೊಳ್ಬೋದು. ನನ್ನ ಹತ್ರ ಇಲ್ಲ, ಮನೇಲಿಲ್ಲ, ಹಾಗಾಗಿ ಅದು ಹಾಕ್ಕೊತಿಲ್ಲ. ಇದು ಪಲಾವ್ ಎಲೆ, ಬಿರಿಯಾನಿ ಎಲೆ ಅಂತಾರೆ, ಅದನ್ನ ತೊಗೊಂಡಿದ್ದೀನಿ. ಖಾರ ಪುಡಿ, ಖಾರ ನಮ್ಮನೆ ಸ್ವಲ್ಪ ಕಮ್ಮಿನೇ ತಿನ್ನೋದು, ಹಾಗಾಗಿ ಸ್ವಲ್ಪ ಖಾರ ಪುಡಿ ತೊಗೊಂಡಿದ್ದೀನಿ. ಧನಿಯಾ ಪುಡಿ, ಅರಿಶಿನ ಪುಡಿ, ಮೆಂತ್ಯ ಸೊಪ್ಪು, ನೀವು ಬೇಕಂದರೆ ಕಸೂರಿ ಮೇಥಿ ಹಾಕ್ಕೊಬೋದು. ನನ್ನ ಹತ್ರ ಮೆಂತ್ಯ ಸೊಪ್ಪು ಇರೋದ್ರಿಂದ ಮೆಂತ್ಯ ಸೊಪ್ಪೆ ತೊಗೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪು, ಪುದೀನ, ಮಟನ್ ಮಸಾಲ, ಬಿರಿಯಾನಿ ಮಸಾಲ, ಗರಂ ಮಸಾಲ ತೊಗೊಂಡಿದ್ದೀನಿ. ಇದೆಲ್ಲ ಸ್ವಲ್ಪ ಸ್ವಲ್ಪ ಒಂದು ಕಾಲು ಸ್ಪೂನ್ ಹಾಕ್ಕೊಂಡ್ರೆ ಸಾಕು, ಯಾಕಂದರೆ ಜಾಸ್ತಿ ಮಸಾಲೆ ಆದರೂ ಚೆನ್ನಾಗಾಗೋದಿಲ್ಲ. ಮೀಡಿಯಮ್ ನೀವು ನೋಡ್ಕೊಂಡು ಹಾಕ್ಕೊಳ್ಳಿ. ಇವಾಗ ನಾವು 6 ಜನ, ಅದರಲ್ಲಿ 5 ಜನನೇ ತಿನ್ನೋದು. ಶ್ರೇಯಾಂಶ್ ಅಷ್ಟೇನು ಊಟ ಮಾಡೋಕ್ಕೋಗಲ್ಲ, ಅದಕ್ಕೆ 3 ಗ್ಲಾಸಷ್ಟು ಅಕ್ಕಿ ತೊಗೊಂಡಿದ್ದೀನಿ. BT ರೈಸ್ ತೊಗೊಂಡಿದ್ದೀನಿ. ಹಾಗೆ ಉಪ್ಪು, ರುಚಿಗೆ ತಕ್ಕಷ್ಟು ಎಣ್ಣೆ. ಇದರ ಒಂದು ಇಂಗ್ರೀಡಿಯೆಂಟ್ಸ್ ಏನಂದರೆ ಮೊಸರು ಮತ್ತು ನಿಂಬೆ ಹುಳಿ ಮಿಸ್ ಆಗಿದೆ. ನಿಂಬೆ ಹುಳಿ ಮನೇಲಿಲ್ಲ, ಖಾಲಿಯಾಗಿದೆ. ಮತ್ತು ಮೊಸರನ್ನ ಇವಾಗ ಪ್ರಮೋದವ್ರ ಹತ್ರ ತರಕ್ಕೆ ಹೇಳಿದ್ದೀನಿ. ತಂದಾದಮೇಲೆ ಅದು ಎಲ್ಲಿ ಹಾಕಬೇಕು ಅಂತ ನೀವು ಶಾರ್ಟ್ಸಲ್ಲಿ ನೋಡ್ಕೊಂಡು ಹಾಕ್ಕೊಳ್ಳಿ. ಅಕಸ್ಮಾತ್ ಅವ್ರು ಮೊಸರು ತಂದಿಲ್ಲ ಅಂದರೆ ಮೊಸರನ್ನ ಸ್ಕಿಪ್ ಮಾಡ್ಕೊತಿದ್ದೀನಿ, ನೀವು ಮೊಸರನ್ನ ಆ್ಯಡ್ ಮಾಡ್ಕೊಳ್ಳಿ. ಓಕೆ. ಈಗ ಪ್ರಮೋದವ್ರು ಬರೋ ತನಕ ವೆಯ್ಟ್ ಮಾಡ್ತೀನಿ. ಮಾಡಾದ್ಮೇಲೆ ಶಾರ್ಟ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಇದಿಷ್ಟು ಇಂಗ್ರೀಡಿಯೆಂಟ್ಸ್ ನಿಮಗೆಲ್ಲ ಗೊತ್ತಾಗಿದೆ ಅಂದ್ಕೊತೀನಿ, ನೋಟ್ ಮಾಡ್ಕೊಳ್ಳಿ. ಅದು ವಿಡಿಯೋ ಇಷ್ಟ ಇದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು, ಲವ್ ಯು ಆಲ್, ಬಾಯ್. ಇವತ್ತಿನ ಕಿವಿ ಮಾತು: ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗೆಯುತ್ತೆ. ಇದಾಗಿತ್ತು ಇವತ್ತಿನ ವ್ಲಾಗ್. ಮತ್ತೆ ನಾಳೆ ಸಿಗ್ತೀನಿ. ಟಾಟಾ, ಬಾಯ್ ಬಾಯ್, ಲವ್ ಯು ಆಲ್.